ಮೊದಲು ಈ ನಾಯಕತ್ವದ ಬದಲಾವಣೆ ವಿಚಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ನಾಯಕತ್ವ ಬದಲಾವಣೆ ಒಂದು ಬದಲಾವಣೆ ಮಾಡಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ಬೇಕು ಪದೇ ಪದೇ ಹಾದಿ ಬೀದಿಯಲ್ಲಿ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಕೊಡ್ತಿರುವಾಗ ಈಗ ಬಂದು ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ ನಾಯಕತ್ವ ಬದಲಾವಣೆ ನಾವು ಮಾಡಲ್ಲ ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ಸುಪ್ರೀಮೋ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ತಕ್ಷಣ ಉಳಿದವರು ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಹೇಳೋದಕ್ಕಾಗಲ್ಲ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ವರಿಷ್ಠರು ಖಡಕ್ ಹೇಳಿಕೆಯನ್ನ ಮೊದಲಿನಿಂದಲೂ ಕೊಡ್ತಾನೆ ಬಂದಿದ್ದಾರೆ ಆದ್ರೆ ಕಾಂಗ್ರೆಸ್ನಲ್ಲಿರೋರು ಎಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ಸುಪ್ರೀಮೋ ಏನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಬದಲಾವಣೆ ಬೇಕಾದ ಸಂದರ್ಭಗಳಲ್ಲಿ ಹೈಕಮಾಂಡ್ ಮಾಡುತ್ತೆ ಯಾವಾಗ ಏನ್ ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾರನ್ನ ಯಾವಾಗ ಬದಲಾವಣೆ ಮಾಡಬೇಕು ಬದಲಾವಣೆ ಯಾವಾಗ ಅವಶ್ಯಕತೆ ಇದೆ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಇನ್ನು ಖರ್ಗೆ ಹೇಳಿಕೆಯನ್ನ ಸಮರ್ಥಿಸುವಂತೆ ಸುರ್ಜೇವಾಲಾ ಅವರ ಸ್ಟೇಟ್ಮೆಂಟ್ ಕೂಡ ಇದೆ ನಾಯಕತ್ವ ಬದಲಾವಣೆಯ ಸುದ್ದಿ ನಿಮ್ಮ ಊಹಾಪೋಹ ಮಾತ್ರ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅದಕ್ಕೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಮಾತನಾಡಿದ್ರು ಕೇಳಿಸ್ಕೊಂಡ್ಬಿಡೋಣ That is in the hands of High Command. Nobody can say what is going in the High Command. This is left to the High Command. High Command has got power to take further action. But unless one should not create problem. Say that is in the hands of High Command. Nobody can say what is going in the High Command. This is development of the state and for ensuring that we are able to do best for our people. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Development of the state and for ensuring that ಎಸ್ ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಅವರ ಮಾತುಗಳನ್ನ ಕೇಳಿದ್ರಿ ಬಿಜೆಪಿ ಕೂಡ ಸೋಕಾಲ್ಡ್ ಹಿಂಗೆ ನಮ್ದು ಡಿಸಿಪ್ಲಿನ್ ಪಕ್ಷ ಅಂತ ಹೇಳ್ಕೊಂಡೆ ಎಷ್ಟು ಮಟ್ಟಿಗೆ ಡಿಸಿಪ್ಲಿನ್ ಇತ್ತು ಬಿಜೆಪಿಲಿ ಅನ್ನೋದನ್ನ ನಾವು ಗಮನಿಸಿದ್ವಿ ಈಗ ಈ ಒಂದು ಸ್ಟೇಟ್ಮೆಂಟ್ ಸರ್ ಹೈಕಮಾಂಡ್ ಗೊತ್ತಿದೆ ಯಾವಾಗ ಏನ್ ಮಾಡಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂಡ್ ಹೈಕಮಾಂಡ್ ಮಾಡೋದನ್ನ ಯಾರೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಶಾಸಕರ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳೋದಾದ್ರೆ ಸೋಕಾಲ್ಡ್ ಹೈಕಮಾಂಡ್ ಪಕ್ಷ ಒಬ್ಬ ತಮ್ಮ ಪಕ್ಷದ ಶಾಸಕರನ್ನ ನಿಯಂತ್ರಣದಲ್ಲಿ ಇಟ್ಕೊಳಕ್ಕಾಗ್ಲಿಲ್ವಾ ಇವ್ರಿಗೆ ಅಧಿಕಾರಕ್ಕೆ ಬಂದಾಗಿಂದ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೀತಾನೆ ಇದೆ ವೆರಿ ಸರ್ಪ್ರೈಸಿಂಗ್ ಇವತ್ತೆಲ್ಲ ಒಂಥರ ನಮಗೇನು ಸಾಧುಕೋಕಿಲ ಮೂವಿ ನೋಡ್ದಂಗೆ ಆಗ್ತಾ ಇದೆ ಎವ್ರಿ ಬೈಟ್ಸ್ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದರೆ ಹೈಕಮಾಂಡ್ ಹೂ ಇಸ್ ಹೈಕಮಾಂಡ್ ಯಾರು ಅಂತ ಇಲ್ಲಿಲ್ಲ ಒಂಥರ ರೀತಿಯ ಜೋಕ್ ಇಟ್ಸ್ ಲೈಕ್ ಎ ಜೋಕ್ ಹೂ ಇಸ್ ಹೈಕಮಾಂಡ್ ವೆದರ್ ಮಲ್ಲಿಕಾರ್ಜುನ ಖರ್ಗೆ ಈಸ್ ಹೈಕಮಾಂಡ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸತ್ಯ ಇದು ಈಸ್ ನಾಟ್ ಹೈಕಮಾಂಡ್ He is not a decision maker. This is very true. ನಿಮ್ಗೆ ಎಲ್ರಿಗೂ ಗೊತ್ತಿದೆ. ನಾನು ಇನ್ನೊಂದು ಇಂಟರಪ್ಟ್ ಮಾಡ್ತೀನಿ. ಈಗ ನೀವು ಹೈಕಮಾಂಡ್ ಯಾರು ಅಂತ ಕೇಳ್ತಿರುವಾಗ ಇಲ್ಲಿ ರಾಜಣ್ಣ ಅವ್ರ ಮಾತು ತಗೋಬೋದಾ ಸರ್? ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ ಕಾಂಗ್ರೆಸ್ ನಲ್ಲಿ ನನಗೆ ಅದನ್ನು ಹೇಳ್ತಾ ಇದ್ದೀನಿ. ಎಸ್ ಕಾಂಗ್ರೆಸ್ ಅಲ್ಲಿ ಇದ್ದಂತಹ ಸ್ಟ್ರಾಂಗ್ ಹೈಕಮಾಂಡ್ ದೇಶದಲ್ಲಿ ಬಿಜೆಪಿಯಲ್ಲೂ ಇರಲಿಲ್ಲ ಅಥವಾ ಯಾವ ರಾಜಕೀಯ ಪಕ್ಷದಲ್ಲಿ ಅದರ್ ದ್ಯಾನ್ ನೀವು ನೋಡಿದರೆ ತಮಿಳುನಾಡಲ್ಲಿರುವಂತಹ DMK ADMK ಜಯಲಲಿತಾ ಆಗಲಿ ಕರುಣಾನಿಧಿ ಆಗಲಿ ಅವರಂತಹ ಸಿಂಗಲ್ ಹ್ಯಾಂಡೆಡ್ಲಿ ಡಿಸಿಷನ್ ತಗೊಳ್ಳುವ ಹೈಕಮಾಂಡ್ ಸಿಂಗಲ್ ಅಂತಹ ಒಂದು ಪರಿಸ್ಥಿತಿ ಇದ್ದಿದ್ದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ ಅದು ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಸೋನಿಯಾ ಗಾಂಧಿ ಹೈಕಮಾಂಡ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅಲ್ಲಿವರೆಗೆ ಕೂಡ ಈಗಿನ ಹೈಕಮಾಂಡ್ ಅಂತ ನಾವು ಏನು ಮಾತಾಡ್ತೀವಲ್ವ ದಿಸ್ ಈಸ್ ನಾಟ್ ರಿಯಲ್ ಹೈಕಮಾಂಡ್ ದಿಸ್ ಈಸ್ ಬ್ಯಾಕ್ಡ್ ಬೈ ಅಂತ ನಾವು ಹೇಳ್ತೀವಲ್ವಾ ಈಗ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇನ್ನೂ 1-2 ಕ್ವಶನ್ಗಳನ್ನು ಎಕ್ಸ್ಟ್ರಾ ಕೇಳಿದರೆ ಅವರು ಕೊಡ್ತಾ ಇರುವ ಆನ್ಸರ್ ಏನಂದರೆ ನಮ್ಮ ಸರ್ವೋಚ್ಚ ನಾಯಕಿಯಾದ ಸೋನಿಯಾ ಗಾಂಧಿಯವರು ಮತ್ತು ಪರಮ ಪೂಜ್ಯ ರಾಹುಲ್ ಗಾಂಧಿಯವರು ಹೇಳ್ದಂಗೆ ನಾವು ಮಾಡ್ತೀವಿ ಅಂತಲೇ ಹೇಳ್ತಾರೆ ನಾವು ಹೈಕಮಾಂಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ ದಟ್ಸ್ ಓಕೆ ಇಫ್ ಮಲ್ಲಿಕಾರ್ಜುನ ಖರ್ಗೆಯ ಸ್ಟೇಟ್ಮೆಂಟ್ಗೆ ಬರುವ ಅವರ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಆಗಿದ್ದರೆ ಅವರು ಹೈಕಮಾಂಡ್ ಹೇಳಿದಂಗೆಲ್ಲ ನಡೀತಾ ಇದ್ದರೆ ಅವರ ಸ್ಟೇಟ್ಮೆಂಟ್ ನಿಜವಾಗಿದ್ದರೆ 2 ವರ್ಷದಲ್ಲಿ ಜನಗಳು ಕ್ಯಾಕರ್ಸಿ ಗೌರ್ಮೆಂಟ್ಗೆ ಉಗಿತಾ ಇದ್ದಾರೆ ನಿಮ್ಮ MLAಗಳು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ
ಬೀದಿ ಜಗಳ ರಂಪಗಳು ಆಗ್ತಾ ಇದ್ದಾವೆ. ನಮ್ಮಲ್ಲಿ ವೀಕೆಸ್ಟ್ ಅಪೋಸಿಷನ್ ಇದ್ದರೂ ಕೂಡ, ಏನೂ ಕೆಲಸಕ್ಕೆ ಬಾರದ ಅಪೋಸಿಷನ್ ಇದ್ದರೂ ಕೂಡ ನೀವೇ ಗೌರ್ಮೆಂಟನ್ನು ಹಾಳು ಮಾಡ್ತಾ ಇದ್ದೀರಿ. ಪೂಜಾರಿ ಕರ್ನಾಟಕದ ಜನತೆಗಳು ಕೊಟ್ಟರು ಕೂಡ, ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅನ್ನೋ ರೀತಿಯಲ್ಲಿ ನಾವೇ ಹಾಳು ಮಾಡ್ತಾ ಇದ್ದೀವಿ. ಈಗ ಏನಾದರೂ ಎಲೆಕ್ಷನ್ ಆದರೆ BJPಗಿಂತಲೂ ವರ್ಸ್ಟ್ ಸಿಚುವೇಷನಲ್ಲಿ ನಮ್ಮನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ ಅಂತ ಏನಾದರೂ ಹೈಕಮಾಂಡಿಗೆ ಗೊತ್ತಿದ್ದರೆ, ಇಫ್ ಈ ಥಿಂಗ್ಸ್ ಅವರು ಪರಮೋಚ್ಚ ನಾಯಕ ಹೈಕಮಾಂಡಿನ ಅಧ್ಯಕ್ಷನಾಗಿ ಡಿಸಿಷನ್ ತಗೊಳ್ಳೋದಿದ್ರೆ, ವೈ ಈಸ್ ನಾಟ್ ಟೇಕಿಂಗ್ ಎ ಕಾಲ್? ವೈ ಈಸ್ ನಾಟ್ ಆ್ಯಕ್ಟಿಂಗ್? ವೈ ಈಸ್ ನಾಟ್ ಆ್ಯಕ್ಟಿಂಗ್? ಏನಕ್ಕೆ ಬೇಕಿತ್ತು? ಆಯಿತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಬಿಡ್ಲಿ. ಇಲ್ಲ ರೀ, ಇಷ್ಟು ಸಲ 2.5 ವರ್ಷದಲ್ಲಿ ಐ ಥಿಂಕ್ ಸಿದ್ದರಾಮಯ್ಯನವರು CM ಆದ ನೆಕ್ಸ್ಟ್ ದಿನದಿಂದನೂ DK ಅವರು ಒಂದೇ ಹೇಳ್ತಾ ಇರೋದು, 2.5 ವರ್ಷದ ನಂತರ ನಾನು ಅಂತ. ಇವತ್ತು ನಾನು DCM, 2.5 ವರ್ಷದ ನಂತರ CM ಅಂತ. ಏನಿಲ್ಲ ಅಂದರೂ DK ಅವರು ಈ ಮಾತನ್ನು 1,000 ಸಲ ಉಚ್ಚರಿಸಿರ್ಬೋದು, 1,000 ಸಲ ಹೇಳಿರ್ಬೋದು. ಆಯಿತು, ಏನಕ್ಕಪ್ಪ ಒಂದು ಸಲ ಇವರ ಹೈಕಮಾಂಡ್ ಹೇಳಿಲ್ಲ, DK ಅವರೇ ಅಂಥದ್ದೇನೋ ಫಾರ್ಮಲ್ ಆಗೇ ಇಲ್ಲ, 2.5 ವರ್ಷ ಆಗೇ ಇಲ್ಲ, ನೀವು ಅಂಥದ್ದೆಲ್ಲ ಕೊಡಬಾರ್ದು, ನಮ್ಮ ಹೈಕಮಾಂಡ್ ಈ ರೀತಿ ಹೇಳುತ್ತೆ, ನೀವು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿಲ್ಲ ಯಾಕೆ? ವೈ ಹೈಕಮಾಂಡ್ ಈಸ್ ನಾಟ್ ಓಪನಿಂಗ್ ದ ಮೌತ್? ಇಲ್ಲಿಗೆ ಬಂದಾಗ ಇವರಿಗೆ ಹೈಕಮಾಂಡ್ ನೆನಪಾಗೋದಾದರೆ, ಈಗ DK ಅವರು ಹೇಳ್ತಾರೆ ಎಲ್ಲ ರಾಜಕೀಯ ವಲಯದಲ್ಲಿ ಹೇಳೋದು ಹೌದು. DK ಅವರು ಒಂದು ಟೈಮಲ್ಲಿ ಕೇಸ್ ಆದಾಗ ಆ ಕೇಸಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಾನು ಏನು ಮಾಡಿದ್ದೀನಿ, ಆ ರೈಡಲ್ಲಿ ಏನೇನೂ ಸತ್ಯ ಹೇಳ್ಬೋದಿತ್ತು, ಅದನ್ನು ನಾನು ಯಾವ ಕಾರಣಕ್ಕೂ CBI ಅವರು ED ಅವರು ನೀವು ಸೋನಿಯಾ ಗಾಂಧಿ ಹೆಸರು ಹೇಳಿ, ರಾಹುಲ್ ಗಾಂಧಿ ಹೆಸರು ಹೇಳಿ ಅಂತ ನನಗೆ ಯಾವ ರೀತಿಯ ಟಾರ್ಚರ್ ಮಾಡಿದರೂ ಕೂಡ ನಾನು ಆ ರೀತಿ ಮಾಡಿಲ್ಲ. ನಾನು ನಮ್ಮ ನಾಯಕನಿಗೆ ಕೆಟ್ಟ ಹೆಸರು ಬರುವಾಗೆ ಅವರು ಜೈಲು ಊಟ ಮಾಡುವಂಗೆ ಮಾಡಿಲ್ಲ. ಆ ನಿಯತ್ತು ನಮ್ಮ ನಾಯಕಿಗೆ ನನ್ನ ಮೇಲೆ ಇದೆ. ನನಗೆ ಮಾತು ಕೊಟ್ಟಿದ್ದಾರೆ, ಆ ದಿನ ಒಂದು ದಿನ ನಿನ್ನನ್ನು CM ಮಾಡ್ತೀನಿ, ನೀನು ಅಧ್ಯಕ್ಷನಾಗಬೇಕು, ನೀನು ಕಾಂಗ್ರೆಸ್ ತರಬೇಕು ಅಂತ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನು ಕೊಟ್ಟಂತೆ ನನ್ನ ನಾಯಕಿ ನಡ್ಕೊಳ್ತಾರೆ ಅನ್ನುವ ಹೋಪ್ಸ್ ನನಗಿದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರ ಹತ್ರ ಕೇಳ್ಕೊಂಡು ಬರಲಿ. ಇಲ್ಲಪ್ಪ ಅಂಥದ್ದೇನು ಆಗೇ ಇಲ್ಲ, DK ಅವರು ಅಲ್ಲೇ ಅಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಅಂತ ಘೋಷಿಸಿಬಿಡ್ಲಿ. ಹೈಕಮಾಂಡ್ಗೆ ಏನಾದರೂ ಅಂತಹ ಒಂದು ಪವರ್ ಇದ್ದರೆ ಮಲ್ಲಿಕಾರ್ಜುನ ಖರ್ಗೆ ಯಾರಾದರೂ ಮೈಕ್ ಹಿಡಿದಾಗ ಹೇಳೋದಲ್ಲ. ನಾವು ಮೀಡಿಯಾದಲ್ಲಿ ದಿನಾ ತೋರಿಸ್ಬೇಕಂತ ಇಲ್ಲ. ಇಡೀ ದಿನ ಮೀಡಿಯಾದಲ್ಲಿ ಕಾಂಗ್ರೆಸ್ ಅಪೋಸಿಷನ್ ಮಾತಾಡೋದಲ್ಲ. ನೀವು ಥಿಂಕ್ ನೀವೆಲ್ಲಾದರೂ ನೋಡಿದಿರಾ? ನಮ್ಮ ಅಪೋಸಿಷನ್ ಅವರು ಎಷ್ಟು ಬಬ್ಬೆ ಹೊಡಿತಾರೆ ಅಂದರೆ, ಏನಿಲ್ಲ ಅಂತ ಹೇಳಿದ್ರು ಅಲ್ಲಿ ಏನೋ ಸರ್ಕಲಲ್ಲಿ ಹೋಗಿ ಕೂತ್ಕೊಬೋದು ಅಷ್ಟೇ. ಹೆಚ್ಚು ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೋತಾರೆ, ಎತ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟು ಬರ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ED ರೈಡ್ ಆಗಿಲ್ವಾ, ನಾವು CBI ರೈಡ್ ಮಾಡಿಸಿಲ್ವಾ, ED ರೈಡ್ ಮಾಡಿಸಿಲ್ವಾ? ಅದಕ್ಕೆ ಸೆಂಟ್ರಲ್ ಅವರು ಹೇಳ್ತಾರೆ ಹೈಕಮಾಂಡ್, ಅದೆಲ್ಲ ನಾವು ಮೇಲ್ಗಡೆಯಿಂದ ಮಾಡ್ತಾ ಇರೋದು, ನೀವೇನು ಮಾಡಿದಿರಿ? ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀವಿ, ನಮ್ಮದು ತುಂಬ ಇದೆ, ಅವ್ರದ್ದು ಮಾತಾಡಿದರೆ ನಮ್ದು ಎಕ್ಬಿಟ್ರೆ ನಾವೇನು ಮಾಡೋದು ಅಂತ ಪರಿಸ್ಥಿತಿ. ನಾಳೆ ನಾವು ಬಂದರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಬೇಡವಾ, ನಾವೇನು ಸಾಚರಾ ಅಂತ ಹೇಳುವ ರೀತಿಯಲ್ಲಿ ಕರ್ನಾಟಕದ BJP ಅಪೋಸಿಷನ್ ಈಸ್ ವರ್ಕಿಂಗ್. ದಟ್ ಈಸ್ ದ ಬ್ಲೆಸ್ಸಿಂಗ್ಸ್. 146 ಸೀಟು ಮಾತ್ರ ಅಲ್ಲ, ವೀಕೆಸ್ಟ್ ಅಪೋಸಿಷನ್ ಕರ್ನಾಟಕದಲ್ಲಿ ಇರುವುದು ನಮ್ಮ ಕಾಂಗ್ರೆಸ್ನ ಬ್ಲೆಸ್ಸಿಂಗ್ಸ್. ದಟ್ಸ್ ವೈ ದೇ ಆರ್ ಹಿಯರ್. ಇಲ್ಲ ಅಂದರೆ ಈ ಎಲ್ಲ ರಾಮಾಯಣಗಳು ನಡೀತಾ ಇದ್ದಲ್ಲ, ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇಷ್ಟರವರೆಗೆ ಇವರನ್ನು ಅಲ್ಲೋಲ ಕಲ್ಲೋಲ ಮಾಡ್ಬೋದಿತ್ತು. ಆ್ಯಂಡ್ ಟುಡೇ ಮಲ್ಲಿಕಾರ್ಜುನ ಖರ್ಗೆ ಸೇಸ್ ವಿ ಹ್ಯಾವ್ ಎ ಹೈಕಮಾಂಡ್. ಎಸ್, ನಮಗೆ ತುಂಬ ಖುಷಿ ಆಯಿತು ಖರ್ಗೆ ಅವರೇ, ನಿಮ್ಗೆ ಹತ್ರ ಹೈಕಮಾಂಡ್ ಇದೆ. ಬಟ್ ಶೋ ಮಿ ಪವರ್ ಆಫ್ ಹೈಕಮಾಂಡ್. ನೀವು ನೀವು AICC ಅಧ್ಯಕ್ಷರಾದಾಗ ನಾವೆಲ್ಲ ಪ್ರೌಡ್ ಆಗಿಬಿಟ್ಟಿದ್ದೀವಿ. ನಮ್ಮ ಕರ್ನಾಟಕದವರು, ಖರ್ಗೆಜಿಯವರು ಹಿಂದುಳಿದ ವರ್ಗದಿಂದ ಬಂದವರು, ಅಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾದವರು. ಇಫ್ ಯು ಆರ್ ಸೋ ಪವರ್ಫುಲ್ ಹೈಕಮಾಂಡ್ ಆ್ಯಂಡ್ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಕ್ಲಾರಿಫೈ ಮಾಡಿಬಿಡಿಯಲ್ಲ. ಯಾಕೆ ಸರ್ ಅವ್ರ ಶಾಸಕರಿಗೆ ಯಾರಿಗೂ ಬಾಯಿಗೆ ಬೀಗ ಹಾಕೋದಕ್ಕೆ ಆಗ್ತಾ ಇಲ್ಲ? ದಟ್ ಈಸ್ ವಾಟ್ ಐ ಟೋಲ್ಡ್. ಕಾಂಗ್ರೆಸ್ ಈಸ್ ಹ್ಯಾವಿಂಗ್ ಎ ವೆರಿ ವೀಕೆಸ್ಟ್. ಕಾಂಗ್ರೆಸ್ಸಿನ ಹಿಸ್ಟ್ರಿಯಲ್ಲಿ ಏನಾದರೂ ನೀವು ಅತಿ ದುರ್ಬಲ ಹೈಕಮಾಂಡನ್ನು ನೋಡಿದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಏನಾದರೂ ಆದರೆ ಇಲ್ಲಿ ನಾವೇನಾದರೂ ಹಂಗೆ ಅಂದ್ಬಿಟ್ರೆ, ಗೌರ್ಮೆಂಟೇ ಬಿದ್ದುಬಿಟ್ರೆ, ಎಲ್ಲ BJP ಕಡೆ ಸೆಳ್ಕೊಂಡ್ಬಿಟ್ರೆ,
ಎಲ್ಲರೂ ಡಿ ಕೆ ಶಿವಕುಮಾರ್ ಒಂದು ಟೀಮ್ ಕಟ್ಕೊಂಡು ಹೋಗ್ಬಿಟ್ರೆ ಅಥವಾ ಸಿದ್ದರಾಮಯ್ಯನವರ ಟೀಮ್ ಏನಾದರೂ ಮಾಡಿಬಿಟ್ರೆ ಗೌರ್ಮೆಂಟ್ ಬಿದ್ದೋಗುತ್ತೆ. ಇರುವುದೇ ಒಂದು ಸ್ಟೇಟ್ ಪ್ರಾಪರ್ ಅಥವಾ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡೋಷ್ಟು ಗಟ್ಸ್ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ. ಡಿ ಕೆ ಶಿವಕುಮಾರ್ ಅಂತಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನ ವಿರುದ್ಧನಲ್ಲ. ಈವನ್ ಜಮೀರ್ ಅಹಮದ್ ಖಾನ್ ಮಾತಾಡಿದ್ರು ಗಟ್ಸ್ ಇಲ್ಲ. ಇವನ್ ನೋಡ್ತಿರಲ್ಲ, ಮೊನ್ನೆ ತನ್ನದೇ ಪಕ್ಷದ ಇಬ್ಬರು ಮಾತಾಡೋದು, ಅದರಲ್ಲಿ ಒಬ್ಬರು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ಮೀಡಿಯಾಕ್ಕೆ ಲೀಕ್ ಮಾಡೋದು, ನಾವು ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಪುಂಗಿ ಹಾಕದಂಗೆ ಉತ್ತಾ ಇರೋದು. ಬಿ ಜೆ ಪಿಯವರು ಫ್ರೀಡಮ್ ಪಾರ್ಕ್ವರೆಗೆ ಹೋಗ್ಬಿಟ್ಟು ಜೈಲ್ ಬರೋ ಮಾಡಿಬಿಟ್ಟು ಬಂದ್ಬಿಡೋದು. ಕರೆಕ್ಟ್. ಹೈಕಮಾಂಡ್ ನಾಚಿಕೆ ಆಗಲ್ಲ. ಖರ್ಗೆ ಅವ್ರು ನೋಡೋ, ಹೈಕಮಾಂಡ್ ರೆಕಾರ್ಡ್ ಮಾಡಿದವನು ಮಾತಾಡಿದ್ದು ಒಂದು, ರೆಕಾರ್ಡ್ ಮಾಡಿದ್ದು ಇನ್ನೊಂದು. ವೈ ದೇರ್ ಇಸ್ ನೋ ಆಕ್ಷನ್? ಎಸ್, ಇವತ್ತು ನೀವು ಸುರ್ಜೇವಾಲಾ ಕಮೆಂಟ್ ನೋಡಿದ್ರಿ. ಹೌದು, ಇನ್ಚಾರ್ಜ್, ಕರ್ನಾಟಕ ಇನ್ಚಾರ್ಜ್ ಅವ್ರೇನು ಬಂದು ಹೇಳ್ತಾರೇನೋ, ಇಲ್ಲಪ್ಪ ಚೇಂಜ್ ಮಾಡ್ತೀವಿ 2.5. ಈವನ್ ಇಫ್ ಈ ನೋಸ್ ದ ಫಾರ್ಮುಲಾ, ಈವನ್ ಇಫ್ ಯು ನೋ ಸಿದ್ದರಾಮಯ್ಯ ಇಸ್ ಕಂಟಿನ್ಯೂಸ್ ಫಾರ್ 5 years, ಅವರು ಹೇಳಲ್ಲ. ಇವನ್ ನಾಳೆ ಸಿದ್ದರಾಮಯ್ಯ ಚೇಂಜ್ ಮಾಡ್ತಾವ್ರು, ಇವತ್ತು ಹೇಳಲ್ಲ. ಹೇಳಿದಾರಾ? ಧರ್ಮೇಂದ್ರ ಪ್ರಧಾನ್ ಇಲ್ಲಿ ಬಂದು ಹೇಳ್ತಾ ಇದ್ರಾ? ಅಮಿತ್ ಶಾ ಸ್ಪೀಚಲ್ಲಿ ಹೇಳ್ಬಿಟ್ಟಿದ್ರು, ಎಲೆಕ್ಷನ್ ಸ್ಪೀಚಲ್ಲಿ ಯಡಿಯೂರಪ್ಪಾಜಿ ಅಂತ. ಮೋದಿ ಹೇಳ್ಬಿಟ್ಟಿದ್ರು, ದೇಶದ ಪ್ರೈಮ್ ಮಿನಿಸ್ಟರ್ ಮೋದಿ ಹೇಳಿದ್ರೆ ಇಡೀ ದೇಶ ನಂಬಿಡುತ್ತೆ ಅಂತವ್ರು ಹೇಳಿದ್ರು. ಯಡಿಯೂರಪ್ಪ ಬಿಟ್ಟರೆ ಬೇರೆ ಯಾರು ನಾಯಕರಿಲ್ಲ ಅಂತ. ಕಡೆಗೆ ಯಡಿಯೂರಪ್ಪನವ್ರ ಹತ್ರನೇ ರೆಸಿಗ್ನೇಷನ್ ತಗೊಂಡ್ರು. ನನಗೇ ಬೇಡ, ಮುಂದಿನ ನಾಯಕ ಆಗಬೇಕು ಅಂತ ಅವರ ಬಾಯಲ್ಲೇ ಬೊಮ್ಮಾಯಿಯವರ ಹೆಸರು ಹೇಳಿಸಿದ್ರು. ಅದೇನು ಕಾಂಗ್ರೆಸ್ ಹೊರತಾಗಿದೆಯಾ? ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತ ಹೇಗಿತ್ತಂದರೆ, ಈ ಶಾಸಕಾಂಗ ಸಭೆ ನಾಯಕನ ಆಯ್ಕೆ ಎಲ್ಲ ಇರಲಿಲ್ಲ. ಡೆಲ್ಲಿಯಿಂದ ಪ್ಯಾಕೆಟಲ್ಲಿ ಬರೆದ್ಬಿಡೋದು, ಬಂಗಾರಪ್ಪನವರು ಮುಖ್ಯಮಂತ್ರಿ, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಅಂತ ಬರೋದು. ಈ ಹೈಕಮಾಂಡ್ ಆ ರೀತಿಯ ಹೈಕಮಾಂಡ್ ಇತ್ತು. ಇವತ್ತು ಯಾವ ರೀತಿಯ ಹೈಕಮಾಂಡ್ ಇದೆ ಅಂದರೆ, ತನ್ನ ಪಕ್ಷದ ಶಾಸಕರು, MLAಗಳು, ಸಚಿವರುಗಳು ದಿನಕ್ಕೆ ಒಂದೊಂದು ರೀತಿಯ, ಅವರು ಭ್ರಷ್ಟಾಚಾರಿಗಳಂತ ಹೇಳೋದು ಯಾರೋ ಬಿಡಿ, ಮೀಡಿಯಾ ನಾವು ಊಹಾಪೋಹಗಳ ಮೇಲೇನೂ ಸುದ್ದಿ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಅಪೋಸಿಷನು ಅವರು ಮಾತಾಡೋದೇ, ಅವ್ರು ಮಾತಾಡಬೇಕು. ಅಪೋಸಿಷನ್ ನಾವು ಏನು ಸರಿ ಮಾಡಿದ್ರು ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಅನ್ನೋದು ವಾಡಿಕೆ. ಹೌದು, ಅಪೋಸಿಷನಲ್ಲಿ ಅವನು ಇರುವುದೇ ನಾನು ತಪ್ಪು ಮಾಡಿದ್ರು ಹಂಗೆ ತೋರಿಸ್ಲಿಕ್ಕೆ, ಸತ್ಯ ಮಾಡಿದ್ರು ನಾನು ಹಂಗೆ ಮಾತಾಡೋದು ಅಂತ ಇರ್ಬೋದು. ಹೇಳ್ತಾ ಇರೋದು ಯಾರೋ, ನಾವು ಭ್ರಷ್ಟರು, ನಮ್ಮಲ್ಲಿ ಆಗುತ್ತೆ, ನಮ್ಮಲ್ಲಿ ದುಡ್ಡು ತಿಂದ್ರೇ ಕೆಲಸ, ದುಡ್ಡು ಕೊಟ್ರೂ ಕೆಲಸ ಆಗಲ್ಲ ಅಂತ ಹೇಳ್ತಾ ಇರೋರು ಯಾರು? ಸ್ವಪಕ್ಷದವರೇ. ಖರ್ಗೆ ಅವರು ಹೇಳ್ದಂಗೆ ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಇರುವ ಅವರ ಪಕ್ಷದ ಶಾಸಕರು. ಯು ಶುಡ್ ಫೀಲ್ ಶೇಮ್. ಆಕ್ಟ್ ಫಸ್ಟ್. ನಿಮ್ಗೇನಾದರೂ ಹೈಕಮಾಂಡ್ ಇದೆ ಅಂತ ಅನಿಸಿದ್ರೆ, ಇಫ್ ಯು ಫೀಲ್ ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ನ ನಾಯಕ ನೀವು ಅಂತ ಅನಿಸಿದ್ರೆ, ಖರ್ಗೆ ಅವರೇ ಒಂದು ಆ್ಯಕ್ಷನ್ ತಗೊಳ್ಳಿ. ಈಗ BJP ಅವರು ಅಟ್ಲೀಸ್ಟ್ ಯತ್ನಾಳ್ ಅವರನ್ನಾದ್ರೂ ಹೊರಡಾಕಿದ್ರು. ನಾವು ಅನ್ಸ್ಕೊತಾ ಇದ್ವಿ, ಏನಪ್ಪ ಮೋದಿ ಅಮಿತ್ ಶಾ ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಂಡ್ಲಿಂಗ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ, ಇಲ್ಲಿ ದಿನಕ್ಕೆ ಒಬ್ಬರು ಮಾತಾಡ್ತಾರೆ, ಏನು ಆ್ಯಕ್ಷನ್ ಆಗ್ತಾ ಇಲ್ಲ ಅಂತ. ಲಾಸ್ಟಿಗೆ ಒಬ್ಬನನ್ನಾದ್ರೂ ಅವರು ಬಲಿ ಕೊಟ್ಟರು. ಒಂದು 10-15 ಇತ್ತು, ಅದರಲ್ಲಿ ಒಂದಾದರೂ ಹೋಗ್ಲಿ ಅಪ್ಪ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋ ಅಂತ ಮಾಡಿ. ಖರ್ಗೆ ಅವರೇ ಒಂದು ಅಟ್ಲೀಸ್ಟ್ ಲೆಟ್ ಅಸ್ ಸಿ ಹೌ ಮಚ್ ಪವರ್ ಯು ಹ್ಯಾವ್. ಓಕೆ, ಎಸ್ ಸರ್. ಇನ್ನು ಸಿದ್ದರಾಮಯ್ಯನವರು ಬಂಡೆ ಅನ್ನುವಂಥ ಪದವನ್ನು ಗಟ್ಟಿಯಾಗಿ ಉಲ್ಲೇಖಿಸ್ಬಿಟ್ಟು ಪೂರ್ಣಾವಧಿ ಮಾತಾಡ್ತಾ ಇದ್ದಾರೆ. ಒಂದು ಕಡೆಗೆ ನಮ್ಮ ಸರ್ಕಾರ 5 ವರ್ಷ ಇರುತ್ತೆ ಅಂತ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದ್ಸಲ ಆದರೂ CM ಆಗಲೇಬೇಕು, ಯಾಕಂದರೆ ಅವರು ಸರ್ವಸ್ವವನ್ನು ತ್ಯಾಗ ಮಾಡಿಬಿಟ್ಟಿದ್ದಾರೆ ಪಕ್ಷಕ್ಕೆ ಅಂತ ಹೇಳಿ.